ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅರವಿಂದ್ ನಾಯಕ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಹೇಳುತ್ತಾ, ನಾವು ಹಿಂದಿನ ತರಗತಿಯಲ್ಲಿ ಏನು ತಿಳಿದುಕೊಂಡಿದ್ದೀವಿ ಅಂದ್ರೆ, ಒಂದು ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಪೊಲೀಸ್ ಪೇದೆಯ ಒಂದು ತಿಂಗಳ ಸಂಬಳ ಎಷ್ಟು ಎಂದು ತಿಳಿದುಕೊಂಡಿವೆ ಮತ್ತು ಅವನ ಕರ್ತವ್ಯಗಳೇನು ಮತ್ತು ಅವನು ಇರುವಂಥ ಅರ್ಹತೆ ಮತ್ತು ಅವನು ಪಡೆದಂಥ ಸೌಲಭ್ಯಗಳೇನು ಅಂತ ನಾವು ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿವೆ. ಹಾಗಾಗಿ ಹಲವಾರು ವಿದ್ಯಾರ್ಥಿಗಳು ಕಾಮೆಂಟ್ ಮೂಲಕ ನಮಗೆ ಏನು ಕೇಳಿದ್ರಪ್ಪ ಅಂದ್ರೆ, ಸರ್ ವೈದ್ಯಕೀಯ ಪರೀಕ್ಷೆಯಲ್ಲಿ ಏನಿರ್ತದ ಹಾಗೂ ಮತ್ತು ಒಂದು ಏನಂತಾರ ಫಿಸಿಕಲ್ ಟೆಸ್ಟ್ ಅಂದರೆ ದೈಹಿಕ ಸಹಿಷ್ಣುತೆಯ ಪರೀಕ್ಷೆ, ದೇಹದಾರ್ಢ್ಯತೆಯ ಪರೀಕ್ಷೆಯಲ್ಲಿ ಏನೇನು ಕಂಡಕ್ಟ್ ಮಾಡ್ತಾರೆ ಸರ್ ಅಂತ ಕೇಳಿದರು ಅಥವಾ ಕಾಮೆಂಟ್ ಮೂಲಕ ನಮಗೆ ಕೇಳಿದರು. ಹಾಗಾಗಿ ಇಂದಿನ ತರಗತಿಯಲ್ಲಿ ನಾವು ಏನು ತಿಳ್ಕೊಳ್ಳೋಣಪ್ಪ ಅಂದ್ರೆ, ಪೊಲೀಸ್ ಪರೀಕ್ಷೆ ಅನ್ನೋದೇ ಯಾವ ರೀತಿ ಇರುತ್ತದೆ ಅಂದ್ರೆ, ಮೊದಲು ಯಾವ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ, ಹಾಗಾಗಿ ಮತ್ತು ಹಂತ ಹಂತವಾಗಿ ಅಂದರೆ ಒಂದು ವೈದ್ಯಕೀಯ ಪರೀಕ್ಷೆ ಯಾವ ರೀತಿ, ಒಂದು ಫಿಸಿಕಲ್ ಟೆಸ್ಟ್ ಮತ್ತು ದಾಖಲಾತಿಗಳ ಒಂದು ಏನಂತಾರೆ ಪರಿಶೀಲನೆ ಮತ್ತು ತಾತ್ಕಾಲಿಕ ಆಯ್ಕೆ ಪಟ್ಟಿ ಯಾವ ರೀತಿ ಅಂತ ಬಿಡ್ತಾರೆ ಅಂತ ನಾವು ಇಂದು ತಿಳಿದುಕೊಳ್ಳುತ್ತಾ ಹೋಗೋಣ. ಹಾಗಾಗಿ ಇಂದಿನ ತರಗತಿಯಲ್ಲಿ ನಾವು ಏನು ತಿಳ್ಕೊಳ್ಳೋಣಪ್ಪ ಅಂದ್ರೆ, CR, DR ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗಳ ಒಂದು ದೈಹಿಕ ಪರೀಕ್ಷೆ ಯಾವ ರೀತಿಯನ್ನು ನಾವು ಇರಬೇಕು ಅಥವಾ ಯಾವ ರೀತಿ ಏನೇನು ಒಂದು ಕ್ರೈಟೀರಿಯಾ ಇದೆ ಅಂತ ನಾವು ತಿಳ್ಕೊಳ್ಳೋಣ. ಒಂದು ದೈಹಿಕ ಪರೀಕ್ಷೆಯಲ್ಲಿ ಒಂದು ದೇಹದಾರ್ಢ್ಯತೆ ಪರೀಕ್ಷೆ ಮತ್ತು ಒಂದು ಸಹಿಷ್ಣುತೆ ಪರೀಕ್ಷೆ ಅಂತೆ ಎರಡು ಬರ್ತವ. ಹಾಗಾಗಿ ನಾವು ಮೊದಲು ಏನು ತಿಳ್ಕೊಳ್ಳೋಣಪ್ಪ ಅಂದ್ರೆ, ದೇಹದಾರ್ಢ್ಯತೆ ಪರೀಕ್ಷೆ ಅಥವಾ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಅದಕ್ಕಿಂತ ಮುಂಚೆವಾಗಿ ನಾವು ಈ ಒಂದು ಪೊಲೀಸ್ ಇಲಾಖೆಗೆ ಅಥವಾ ಒಂದು ಪೊಲೀಸ್ ಪೇದೆಯಾಗಿ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆ ಆಗಬೇಕಾದ್ರೆ ಎಷ್ಟು ಹಂತಗಳಲ್ಲಿ ಆಯ್ಕೆ ಆಗ್ತೇವಂತೆ ನಾವೊಂದು ಗ್ಲಾನ್ಸ್ ಆಗಿ ತಿಳ್ಕೊಳ್ಳೋಣ. ಮೊದಲು ಏನಿರ್ತಪ್ಪ ಅಂದ್ರೆ, ಒಬ್ಬ ಪೊಲೀಸ್ ಪೇದೆಗೆ ಆಯ್ಕೆ ಆಗಬೇಕಾದ್ರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅಂದ್ರೆ ಅದು ಒಂದು 100 ಮಾರ್ಕ್ಸಿನ ಅಂಕದ ಒಂದು ಸಾಮಾನ್ಯ ಜ್ಞಾನದ ಒಂದು ಪರೀಕ್ಷೆ ಆಗಿರುತ್ತದೆ. ಆ ಪರೀಕ್ಷೆಯಲ್ಲಿ ಯಾವ ವಿಷಯಗಳನ್ನು ಒಳಗೊಂಡಿರ್ತಾವೆ ಅಂತ ನಾನು ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ಅಥವಾ ಮುಂದಿನ ಸೆಷನ್ನಲ್ಲಿ ನಿಮ್ಗೆ ಏನೇ ಒಂದು ತೊಂದರೆ ಅಥವಾ ಗೊಂದಲಗಳಿದ್ರೆ ನೀವು ಕಾಮೆಂಟ್ ಮೂಲಕ ತಿಳಿಸಿ, ಅದಕ್ಕೆ ಖಂಡಿತವಾಗಿ ನಾವು ಅದಕ್ಕೆ ಮಾಹಿತಿ ಕೊಡಲು ನಾವು ಪ್ರಯತ್ನಿಸ್ತೇವೆ. ಮೊಟ್ಟ ಮೊದಲು ಏನಿರ್ತಪ್ಪ ಅಂದ್ರೆ, ಪೊಲೀಸ್ ಕಾನ್ಸ್ಟೇಬಲಲ್ಲಿ ಏನು ಮಾಡ್ತಾರೆ, 100 ಅಥವಾ 100 ಅಂಕದ ಒಂದು ಏನು ಮಾಡ್ತಾರೆ, ಒಂದು 100 ಅಂಕದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ, ಸಾಮಾನ್ಯ ಜ್ಞಾನ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಆ ಸಾಮಾನ್ಯ ಜ್ಞಾನ ಪರೀಕ್ಷೆಯಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ಏನು ಮಾಡ್ತಾರೆ, 1:5 ಅಂದರೆ ಒಂದು ಸೀಟಿಗೆ ಮತ್ತು 5 ಜನ ಅಭ್ಯರ್ಥಿಗಳಂತೆ 1:5ಗೆ ಏನು ಮಾಡ್ತಾರೆ, ದೈಹಿಕ ಪರೀಕ್ಷೆಗೆ ಅರ್ಹರಾಗಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಅಥವಾ ಯಾರು 1:5 ಇರ್ತಲ್ಲ ಅವ್ರಿಗೆ ಏನು ಮಾಡ್ತಾರೆ, ಒಂದು ಟೆಕ್ಸ್ಟ್ ಮೆಸೇಜನ್ನು ಬರ್ತದೆ. ಹಾಗಾಗಿ ನೆಕ್ಸ್ಟ್ ಏನಾಗ್ತದಪ್ಪ ಅಂದ್ರೆ, ಈ ದೈಹಿಕ ಪರೀಕ್ಷೆಯ ನಂತರ ಏನು ಮಾಡ್ತಾರೆ ಅಂದ್ರೆ, ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡ್ತಾರೆ. ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಿದ ನಂತರ ಏನು ಮಾಡ್ತಾರಪ್ಪ ಅಂದ್ರೆ, ಒಂದು ದಾಖಲಾತಿಗಳ ಒಂದು ಪರಿಶೀಲನೆ ಮಾಡ್ತಾರೆ. ದಾಖಲಾತಿಗಳ ಪರಿಶೀಲನೆ ಆದ ನಂತರ ಎಲ್ಲ ದಾಖಲಾತಿಗಳು ಕರೆಕ್ಟ್ ಆದಾಗ ನಂತರ ಏನು ಮಾಡ್ತಾರೆ, ವೈದ್ಯಕೀಯ ಪರೀಕ್ಷೆ ಕೈಗೊಳ್ತಾರೆ. ವೈದ್ಯಕೀಯ ಪರೀಕ್ಷೆಯಲ್ಲಿ ಪಾಸ್ ಆದ ಅಭ್ಯರ್ಥಿಗಳಿಗೆ ಏನು ಮಾಡ್ತಾರಪ್ಪ ಅಂದ್ರೆ, ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿ ಪೊಲೀಸ್ ವೆರಿಫಿಕೇಷನ್ ಮಾಡ್ತಾರೆ. ಪೊಲೀಸ್ ವೆರಿಫಿಕೇಷನಲ್ಲಿ ಏನು ಕೇಳ್ತಾರಪ್ಪ ಅಂದ್ರೆ, ಇವನ ಮೇಲೆ ಯಾವುದಾದ್ರೂ ಕ್ರಿಮಿನಲ್ ಮೊಕದ್ದಮೆಗಳು ಅಥವಾ ಕ್ರಿಮಿನಲ್ ಕೇಸ್ಗಳು ಅದಾವೇನು ಅಂತ ಎಲ್ಲ ವೆರಿಫಿಕೇಷನ್ ಮಾಡಿ, ಇವನ ಕ್ಯಾರೆಕ್ಟರ್ ಎಲ್ಲ ವೆರಿಫಿಕೇಷನ್ ಮಾಡಿ ಏನು ಮಾಡ್ತಾರೆ, ಅಂತಿಮವಾಗಿ ಆರ್ಡರ್ ಕಾಪಿ ಅಥವಾ ನೇಮಕಾತಿ ಪತ್ರ ತಲುಪ್ತದೆ ಸ್ನೇಹಿತರೆ. ಹಾಗಾಗಿ ನಾವು ಇಂದು ಏನು ತಿಳ್ಕೊಳ್ಳೋಣಪ್ಪ ಅಂದ್ರೆ, ಒಂದೊಂದು ಹಂತವಾಗಿ ತಿಳ್ಕೊಳ್ಳೋಣ. ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ನಾವು ನಿಮಗೆ ಹೇಳಿಕೊಡಲು ನಾವು ಪ್ರಯತ್ನ ಮಾಡ್ತೀವಿ. ಇಂದು ನಾವು ಏನು ತಿಳ್ಕೊಳ್ಳೋಣಪ್ಪ ಅಂದ್ರೆ, ದೈಹಿಕ ಪರೀಕ್ಷೆಯಲ್ಲಿ ಏನೇನು ಇರ್ತದಪ್ಪ. ಒಂದು ದೈಹಿಕ ಪರೀಕ್ಷೆ ಅಥವಾ ದೇಹದಾರ್ಢ್ಯತಾ ಪರೀಕ್ಷೆ, ಅದರಲ್ಲಿ ಏನಿರಬೇಕು ಅಂದ್ರೆ, ಇಲ್ಲಿ ಕೊಟ್ಟಿದೆ ನೋಡಿ, ಪುರುಷ ಮತ್ತು ತೃತೀಯ ಲಿಂಗಿ ಪುರುಷ ಅಭ್ಯರ್ಥಿಗಳಿಗೆ ಹಾಗೂ ಮಾಜಿ ಸೈನಿಕರಿಗೆ ಎಷ್ಟಿರಬೇಕಪ್ಪ ಅಂದ್ರೆ, ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಆಗಿರಬೇಕು. ಹಾಗಾಗಿ ಮತ್ತು ಒಂದು ಕನಿಷ್ಠ
ಎದೆಯ ಸುತ್ತಳತೆ ಎಷ್ಟಿರಬೇಕಪ್ಪ ಅಂದ್ರೆ 86 ಸೆಂಟಿಮೀಟ್ರ್ ಇರಬೇಕು. ಅವು ಏನು ಕನಿಷ್ಠ ಇರುತ್ತಲ್ಲ ಅದನ್ನು ಎಕ್ಸ್ಪೆಂಡ್ ಮಾಡಿದಾಗ ಮಿನಿಮಮ್ 5 ಸೆಂಟಿಮೀಟ್ರ್ ಎಕ್ಸ್ಪೆಂಡ್ ಮಾಡಬೇಕು ಅಂತ ಹೇಳ್ತಾರೆ. ಮಿನಿಮಮ್ 5 ಸೆಂಟಿಮೀಟ್ರ್ ಏನು ಎಕ್ಸ್ಪೆಂಡ್ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಮಾಡಲೇಬೇಕು, ಕಂಪಲ್ಸರಿ 5 ಸೆಂಟಿಮೀಟ್ರ್ ಎಕ್ಸ್ಪೆಂಡ್ ಮಾಡಲೇಬೇಕು. ನೆಕ್ಸ್ಟ್ ಏನಿರುತ್ತಪ್ಪ ಅಂದ್ರೆ ಮಹಿಳೆಯರಿಗೆ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಒಂದು 157 ಸೆಂಟಿಮೀಟ್ರ್ ಮಹಿಳೆ ಮತ್ತು ತೃತೀಯ ಲಿಂಗಿ ಮಹಿಳೆಯರಿಗೆ ಏನಿರುತ್ತಪ್ಪ ಅಂದ್ರೆ 157 ಸೆಂಟಿಮೀಟ್ರ್ ಎತ್ತರವನ್ನು ಹೊಂದಿರಬೇಕು ಮತ್ತು ಕಡ್ಡಾಯವಾಗಿ 45 kg ತೂಕವನ್ನು ಹೊಂದಿರಬೇಕು. ನೆಕ್ಸ್ಟ್ ನೋಡೋಣ. ಕರ್ನಾಟಕದ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಏನಂದ್ರೆ ಒಂದು ಸಪ್ರೇಟ್ ಇದೆ ಸ್ನೇಹಿತರೆ. ಬುಡಕಟ್ಟು ಅಭ್ಯರ್ಥಿಗಳಿಗೆ ಪುರುಷರಿಗೆ ಏನಂದ್ರೆ 150 ಸೆಂಟಿಮೀಟ್ರ್ ಇದ್ರೆ ಸಾಲ್ಕು ಅವರು, ಮತ್ತು ಅವರು ಅದು 5 ಸೆಂಟಿಮೀಟ್ರ್ ಕನಿಷ್ಠ ವಿಸ್ತರಿಸುವಂತೆ ಒಂದು ಕನಿಷ್ಠ ಅವರ ಎದೆ ಎಷ್ಟಿರ್ಬೇಕಂದ್ರೆ 75 ಸೆಂಟಿಮೀಟ್ರ್ ಎದೆ ಇರಬೇಕು. ಕನಿಷ್ಠ ಅವ್ರದ್ದು ಎಕ್ಸ್ಪ್ಯಾಂಡ್ ಅಥವಾ ಹಿಗ್ಗಿಸಿದಾಗ ಎಷ್ಟಾಗಬೇಕಂದ್ರೆ 5 ಸೆಂಟಿಮೀಟರ್ ಹೊಂದಿರಬೇಕು, 5 ಸೆಂಟಿಮೀಟ್ರ್ ಹಿಗ್ಸಿರಬೇಕು. ಹಾಗಾಗಿ ನೆಕ್ಸ್ಟ್ ಏನು ನೋಡೋಣಪ್ಪ ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು ಅಂದ್ರೆ 150 ಸೆಂಟಿಮೀಟ್ರ್ ಹೈಟನ್ನು ಹೊಂದಿರಬೇಕು. ನೆಕ್ಸ್ಟ್ ನೋಡೋಣ. ಸಹಿಷ್ಣುತೆ ಪರೀಕ್ಷೆ ಅಂತೂ ಏನಪ್ಪ ಅಂದ್ರೆ ಈ ಸಹಿಷ್ಣುತೆ ಪರೀಕ್ಷೆಯಲ್ಲಿ ಏನಿರುತ್ತಪ್ಪ ಅಂದ್ರೆ ಪುರುಷರು ಮತ್ತು ತೃತೀಯ ಲಿಂಗಿ ಪುರುಷ ಅಭ್ಯರ್ಥಿಗಳಿಗೆ ಏನಿರುತ್ತಪ್ಪ ಅಂದ್ರೆ ಕಡ್ಡಾಯವಾಗಿ ಏನು ಮಾಡ್ಬೇಕಂದ್ರೆ 1600 ಮೀಟರ್ ಓಟ ಓಡಬೇಕು. 1600 ಮೀಟರ್ ಅಂದರೆ ಇದು 400 ಮೀಟರ್ದ ಒಂದು ಸರ್ಕಲ್ ಇರುತ್ತೆ ಅಥವಾ ಒಂದು ರೌಂಡ್ ಅಂದ್ರೆ 4 ರೌಂಡ್ ಅಂದ್ರೆ 1600 ಮೀಟರ್ ಕಡ್ಡಾಯವಾಗಿ ಎಷ್ಟಂದ್ರೆ 6 ನಿಮಿಷ 30 ಸೆಕೆಂಡ್ನಲ್ಲಿ ನಾವು ಅದು ಕಂಪ್ಲೀಟ್ ಮುಕ್ತಾಯಗೊಳಿಸಬೇಕು. ಇದು 1600 ಮೀಟರ್ ರನ್ನಿಂಗ್ ಇದು ಕಡ್ಡಾಯವಾಗಿರ್ತದೆ. ಒಂದು ವೇಳೆ ಇಲ್ಲಿ ಏನಾದರೂ ನಾವು ಒಂದು ಫೇಲ್ ಆದೇವೆ ಅಂದ್ರೆ ನಾವು ಅನರ್ಹಗೊಳ್ತೇವೆ. ನೆಕ್ಸ್ಟ್ ಏನಿರುತ್ತೆ ಅಂದ್ರೆ ಎತ್ತರ ಜಿಗಿತ. ಎತ್ತರ ಜಿಗಿತ ಇದು ಎಷ್ಟು ಇರುತ್ತಪ್ಪ ಅಂದ್ರೆ ಇದು ನಾ ಹೇಳ್ತಾ ಇದ್ದು ಪುರುಷ ಮತ್ತು ತೃತೀಯ ಲಿಂಗಿ ಪುರುಷ ಅಭ್ಯರ್ಥಿಗಳಿದು ನಾ ಹೇಳ್ತಾ ಇದ್ದೀನಿ. ಎತ್ತರ ಜಿಗಿತ 121.20 ಮೀಟರ್ ಕಡಿಮೆ ಇಲ್ಲದಂತೆ, ಅಥವಾ ಉದ್ದ ಜಿಗಿತ 3.70 ಮೀಟರ್ ಕಡಿಮೆ ಇಲ್ಲದಂತೆ ಇರಬೇಕು. ಇದರಲ್ಲಿ ಒಂದು ಆಪ್ಷನ್ ಇದೆ, ಎತ್ತರ ಜಿಗಿತ ಅಥವಾ ಒಂದು ಉದ್ದ ಜಿಗಿತ ಎರಡರಲ್ಲಿ ಒಂದು ಪಾಸ್ ಆದ್ರೆ ಎಲಿಜಿಬಲ್ ಆಗುತ್ತದೆ ನಾವು. ಈ ಉದ್ದ ಜಿಗಿತದಲ್ಲಿ 3 ಅವಕಾಶಗಳು ಇರ್ತವೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕಡ್ಡಾಯವಾಗಿ ಗುಂಡು ಎಸೆತ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟಪ್ಪ ಅಂದ್ರೆ 7.26 kg ಇರುವಂಥ ಒಂದು ಗುಂಡು 7.26 kg ಇರುವಂಥ ಒಂದು ಗುಂಡು 5.6 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನಾವು ಎಸೆಯಬೇಕಾಗುತ್ತದೆ ಸ್ನೇಹಿತರೆ. ಇದರ ಅವಕಾಶಗಳು ಎಷ್ಟಿರ್ತಪ್ಪ ಅಂದ್ರೆ 3 ಅವಕಾಶಗಳಲ್ಲಿ ನಾವು ಏನು ಮಾಡಬೇಕಪ್ಪ ಅಂದ್ರೆ 5.6 ಮೀಟರ್ ದೂರ ಎಸೆಯಬೇಕು. ನೆಕ್ಸ್ಟ್ ನೋಡೋಣ. ಮಹಿಳಾ ಮತ್ತು ತೃತೀಯ ಲಿಂಗಿ ಮಹಿಳೆಯರಿಗಿರುವಂಥ ಏನು ಇದು ಸಹಿಷ್ಣುತೆ ಪರೀಕ್ಷೆಯಲ್ಲಿ ಏನದಪ್ಪ ಅಂದ್ರೆ ಅವರು ಕಡ್ಡಾಯವಾಗಿ 400 ಮೀಟರ್ 2 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಕಡ್ಡಾಯವಾಗಿ ಅಂದ್ರೆ ಒಂದು 400 ಮೀಟರ್ದ ಒಂದು ಸರ್ಕಲ್ ಏನಿರುತ್ತೆ ಅಂದ್ರೆ ಒಂದು 2 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಅವ್ರಿಗೂ ಉದ್ದ ಜಿಗಿತನೂ ಇರುತ್ತದೆ ಮತ್ತು ಏನತ್ತರ ಎತ್ತರ ಜಿಗಿತ ಇರುತ್ತೆ. ಎತ್ತರ ಜಿಗಿತ ಮತ್ತು ಉದ್ದ ಜಿಗಿತ ಇರುತ್ತೆ. ಎರಡರದ ಒಂದು ಯಾವುದಾದ್ರೂ ಪಾಸ್ ಆದ್ರೆ ಓಕೆ ಸ್ನೇಹಿತರೆ. ಇದರಲ್ಲಿ ಎತ್ತರ ಜಿಗಿತ ಎಷ್ಟು ಅಂದ್ರೆ 0.90 ಮೀಟರ್ ಕಡಿಮೆ ಇಲ್ಲದಂತೆ ಇರುತ್ತೆ. ಅದೇ ಉದ್ದ ಜಿಗಿತ ಎಷ್ಟು ಇರ್ತದಪ್ಪ ಅಂದ್ರೆ ಒಂದು 2.50 ಮೀಟರ್ ಕಡಿಮೆ ಇಲ್ಲದಂತೆ ಇರ್ತದೆ. ಈ ಉದ್ದ ಜಿಗಿತಕ್ಕೆ 3 ಅವಕಾಶಗಳಿರ್ತವೆ. ಹಾಗಾಗಿ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಒಂದು ಗುಂಡಿನಲ್ಲಿ ಬರೀ ಅವರಿಗೆ 4 kg ತೂಕ ಇರ್ತದೆ. ಅವ್ರು ಎಷ್ಟು ದೂರ ಒಗಿಬೇಕಪ್ಪ ಅಂದ್ರೆ 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಒಂದು 3 ಅವಕಾಶಗಳಲ್ಲಿ ಅವ್ರು ಏನು ಮಾಡಬೇಕಪ್ಪ ಅಂದ್ರೆ ಒಗಿಬೇಕು ಗುಂಡು ಅಥವಾ ಗುಂಡು ಎಸೆಯಬೇಕು. ಮುಂದೆ ಈಗ ನೆಕ್ಸ್ಟ್ ಎಲ್ಲರೂ ಕೇಳ್ತಾ ಇರೋ ಅಂದ್ರೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಏನಿರ್ತದೆ ಅಂದ್ರೆ ಸ್ನೇಹಿತರೆ ನಮ್ಮ ಅನುಭವಗಳನ್ನೇ ನಾವು ಹಂಚ್ಕೋತಾ ಹೋಗ್ತೇವೆ. ಅಂದ್ರೆ ನಾವು ಈಗ ಆಲ್ರೆಡಿ ಈ ದೈಹಿಕ ಪರೀಕ್ಷೆ ಅಥವಾ ವೈದ್ಯಕೀಯ ಪರೀಕ್ಷೆನೂ ಎಲ್ಲ ನಾವು 2-3 ಎಕ್ಸಾಮಲ್ಲಿ ನಾವು ಪಾಸಾಗಿ ಅದರಲ್ಲಿ ಪರೀಕ್ಷೆಯಲ್ಲಿ ನಾವು ಏನು ಅನುಭವಿಸಿದ್ದೀವಿ ಅಥವಾ ನಮ್ಮ ಅನುಭವಗಳು ಏನದವಂತೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಕಂಪಲ್ಸರಿ ಏನಪ್ಪ ಅಂದ್ರೆ
ವೈದ್ಯಕೀಯ ಪರೀಕ್ಷೆಯಲ್ಲಿ ಕನ್ನಡಕ ಸಹಿತ ಮತ್ತು ಕನ್ನಡಕ ರಹಿತ ಅಂದ್ರೆ ಈ ವೈದ್ಯಕೀಯ ಪರೀಕ್ಷೆಯಲ್ಲಿ ಕನ್ನಡಕ ಹಾಕೊಳ್ಳಬಹುದು, ಕನ್ನಡಕ ಇಲ್ಲದೇನೂ ಹೌದು. ಈಗ ಕೆಲವು ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಸರ್ ಕನ್ನಡಕ ಬಂದಿದೆ, ನಾವು ಪೊಲೀಸ್ ಇಲಾಖೆಯಲ್ಲಿ ಆಯ್ಕೆ ಆಗ್ಬೋದು, ಏನು ತೊಂದರೆ ಇಲ್ಲ, ಕನ್ನಡಕ ಹಾಕೊಂಡೇ ನೀವೇನು ಮಾಡ್ಬೋದು ಅಂದ್ರೆ ಇಲ್ಲಿ ಕೊಟ್ಟಿದ್ದ ನೋಡಿ, ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ನೀವು ಕನ್ನಡ ಹಾಕ್ಕೊಂಡೆ ನಾವೇನು ಮಾಡೋದು ಪರೀಕ್ಷೆಯನ್ನು ಪಾಸ್ ಆಗ್ಬೋದು ಅಥವಾ ವೈದ್ಯಕೀಯ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೋದು. ಅದಕ್ಕೆ ಅಲೌಡ್ ಇದೆ, ಇಲ್ಲಿ ಕೊಟ್ಟಿದ್ದಾನೆ. ಅದೇ ಕನ್ನಡಕ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಕನ್ನಡಕ ಸಹಿತ ಮತ್ತು ಕನ್ನಡಕವಿಲ್ಲದೆ ಕೆಳಗೆ ಕಾಣಿಸಿದ ದರ್ಜೆಯ ಸಮೀಪ ಮತ್ತು ದೂರದೃಷ್ಟಿ ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ ಕಡ್ಡಾಯವಾಗಿ. ಹಾಗಾಗಿ ಇದರಲ್ಲಿ ಏನಂದ್ರೆ ಉತ್ತಮ 6/6 ಮತ್ತು 6/9 ಅಥವಾ ಕನಿಷ್ಠ ಆದರೂ ಇಷ್ಟು ಇರಬೇಕಂತ ಹೇಳ್ತಾರೆ. 6/9, 6/12 ಅಂತ ಇರಲೇಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ನೆಕ್ಸ್ಟ್ ನೋಡೋಣ. ಪ್ರತಿ ಕಣ್ಣು ಪೂರ್ಣ ಕ್ಷೇತ್ರ ದೃಷ್ಟಿ ಹೊಂದಿರಬೇಕು. ವರ್ಣಾಂಧತೆ ಅಂದರೆ ಕಲರ್ ಬ್ಲೈಂಡ್ನೆಸ್ ಮತ್ತು ಮೆರಳುಗಣ್ಣು ಮತ್ತು ಯಾವುದೇ ಕಣ್ಣಿನ ಅಥವಾ ರೆಪೆಯ ವಿಕೃತಿ ಸ್ಥಿತಿಯನ್ನು ವಿಕೃತ ಸ್ಥಿತಿ ಒಂದು ವೇಳೆ ಇದ್ರ, ಕಲರ್ ಬ್ಲೈಂಡ್ನೆಸ್ ಇದ್ರ ಅಥವಾ ಕಣ್ಣಿನ ರೆಪೆ ಎಕಡೆದ್ರು ಇದ್ರ ಅಥವಾ ಒಂದು ಕಾಲನ್ನು ಬೆಂಡ್ ಆಗಿದ್ರ ಅಥವಾ ಏನಂತಾರ ಈ ಎಲ್ಲ ಸ್ಥಿತಿ ಏನಾದರೂ ನಿಮ್ಮಲ್ಲಿ ಅದರಲ್ಲಿ ಒಂದೇನಾದರೂ ಇದ್ರೂ ಭೀ ನಿಮಗೆ ಏನಪ್ಪ ಅಂದ್ರೆ ನಾವು ಅನರ್ಹ ಎಂದು ಪರಿಗಣಿಸ್ತಾರ, ಅಂದ್ರೆ ಡಿಸ್ಕ್ವಾಲಿಫೈ ಮಾಡಿಬಿಡ್ತಾರ. ನೆಕ್ಸ್ಟ್ ನೋಡೋಣ. ಈಗ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಕಲರ್ ಬ್ಲೈಂಡ್ನೆಸ್, ಇದು ಇಲ್ಲಿ ಕೂತು ಮಿನಿಮಮ್ ಇಲ್ಲಿವರೆಗೆ ನೀವು ಹೇಳಲೇಬೇಕು. ಇದೇ ಚಿತ್ರ ಅಥವಾ ಇದರಲ್ಲಿ ಅಂಕಿ ಅಥವಾ ಅಲ್ಲಿ ಏನಂತಾರೆ ಅಲ್ಫಾಬೆಟ್ ಬೇರೆ ಇರ್ಬೋದು, ಬಟ್ ಈ ಥರ ಚಿತ್ರವನ್ನು ತೋರಿಸ್ತಾರೆ ಅಲ್ಲಿ ಕಲರ್ ಬ್ಲೈಂಡ್ನೆಸ್ ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿಗೆ ಈ ಥರ ತೋರಿಸ್ತಾರೆ ಸ್ನೇಹಿತರೆ. ಅಂದರೆ ಅಲ್ಲಿ ಮುಂದೆ ಒಂದು ಈ ಥರ ಚಿತ್ರ ಇಟ್ಟು ನಮಗೆ ಹಿಂಗೆ ಒಂದು ಕಣ್ಣು ಮುಚ್ಚಿಕೊಂಡು ಕೇಳ್ತೇವೆ, ಒಂದು ಕಣ್ಣು ಮುಚ್ಚಿಕೊಂಡು ಒಂದು ಕಣ್ಣಿನಿಂದ ನಾವು ನೋಡಿ ಹೇಳಬೇಕು ಪ್ರತಿಯೊಂದು. ಒಂದು ವೇಳೆ ಅಲ್ಲಿ ಫೇಲ್ ಆದೇವಂದ ನಾವು ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಪಾಸಾಗಿ, ದೈಹಿಕ ಪರೀಕ್ಷೆ ಪಾಸಾಗಿ, ದಾಖಲಾತಿ ಪರಿಶೀಲನೆಯಲ್ಲಿ ಪಾಸಾಗಿ ನಾವು ವೈದ್ಯಕೀಯ ಪರೀಕ್ಷೆ ತನಕ ಬಂದಿರ್ತೀವಿ, ಅಲ್ಲಿದಿಂದ ನಾವು ಡಿಸ್ಕ್ವಾಲಿಫೈ ಆಗುವಂಥ ಒಂದು ಚಾನ್ಸಸ್ ತುಂಬ ಇರುತ್ತೆ ಸ್ನೇಹಿತರೆ. ಬಹಳ ಕೇರ್ಫುಲ್ ಆಗಿ ನಾವು ಈ ಪರೀಕ್ಷೆಯನ್ನು ನಾವು ಏನು ಮಾಡಬೇಕು, ಕಂಡಕ್ಟ್ ಮಾಡಬೇಕು. ಇಲ್ಲಿದೆ ನೋಡಿ ಸ್ನೇಹಿತರೆ, ಕಡ್ಡಾಯವಾಗಿ ಇಲ್ಲಿ ಮಾರ್ಕ್ ಮಾಡಿದ್ರೆ ಇಲ್ಲಿವರೆಗೆ ಆದರೂ ಭೀ ನಿಮಗೆ ಹೇಳಲಿಕ್ಕೆ ಸಾಧ್ಯ ಆಗಿರಬೇಕು. ಅಂದ್ರೆ ಕನಿಷ್ಠ ಮಟ್ಟ 6/9, 6/12 ಅದರಲ್ಲಿ ಆದರೂ ಭೀ ನಾವು ಪಾಸ್ ಆಗಿರ್ತೇವೆ ಸ್ನೇಹಿತರೆ. ಮುಂದೆ ನೋಡೋಣ. ಕಲರ್ ಬ್ಲೈಂಡ್ನೆಸ್ ನಾನು ಆವಾಗಲೇ ಹೇಳ್ದಲ್ಲ, ವರ್ಣಾಂಧತೆ ಇಲ್ಲಿ ನಾನು ತೋರಿಸಿದ್ದೀನಲ್ಲ, ಈ ನಂಬರ್ ಕಡ್ಡಾಯವಾಗಿ ಯಾರಾದರೂ ಈ ವರ್ಣಾಂಧತೆ ಅಥವಾ ವೈದ್ಯಕೀಯ ಪರೀಕ್ಷೆಯಲ್ಲಿ ಏನಾದರೂ ಗೊಂದಲ ಇದ್ದವರು ಈ ಕಲರ್ ಬ್ಲೈಂಡ್ನೆಸ್ನಲ್ಲಿ ನಾನು ತೋರಿಸಿರುವಂಥ ಒಂದು ಚಿತ್ರದ ಇಮೇಜ್ನಲ್ಲಿ ಕಾಣ್ತಿರ್ತೇವೆ, ಇದರಲ್ಲಿ ಯಾವ ನಂಬರ್ ಕಾಣ್ತಿದೆ, ಇದರಲ್ಲಿ ಯಾವ ನಂಬರ್ ಕಾಣ್ತಿದೆ, ಇದರಲ್ಲಿ ಯಾವ ನಂಬರ್ ಕಾಣ್ತಿದೆ ಅಂತೆ ಕಡ್ಡಾಯವಾಗಿ ನೀವು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಒಂದು ವೇಳೆ ವೈದ್ಯಕೀಯ ಪರೀಕ್ಷೆಯಲ್ಲಿ ನಿಮಗೆ ಏನಾದರೂ ಗೊಂದಲಗಳಿದ್ದರೆ ಮತ್ತೆ ಕಾಮೆಂಟ್ ಮಾಡಿ, ಅದಕ್ಕೆ ನಾವು ಅದು ಉತ್ತರ ಕೊಡಲು ನಾವು ಪ್ರಯತ್ನಿಸ್ತೇವೆ ಸ್ನೇಹಿತರೆ. ಇದರಲ್ಲಿ ನೋಡಿ 12, 8, 6, 29, 57, 5, 3, 15 ಈ ಥರ ಸಂಖ್ಯೆ ಏನಂದ್ರೆ ಕಲರ್ ಬ್ಲೈಂಡ್ನೆಸ್ ಒಂದು ವೇಳೆ ಇದ್ದ ವ್ಯಕ್ತಿಗೆ ಇವು ಕಾಣಿಸುವುದಿಲ್ಲ ಸ್ನೇಹಿತರೆ. ಹಾಗಾಗಿ ಆ ಸಮಯದಲ್ಲಿ ಅನರ್ಹತೆ ಆಗುವ ಒಂದು ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಇದನ್ನು ಕಲರ್ ಬ್ಲೈಂಡ್ನೆಸ್ ಚಿತ್ರಗಳು. ಮುಂದೆ ನೋಡೋಣ. ನೆಕ್ಸ್ಟ್ ಏನು, ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಅಂದರೆ ECG ಮಾಡ್ತಾರೆ ಸ್ನೇಹಿತರೆ, ಕಂಪಲ್ಸರಿ ECGಯಲ್ಲಿನೂ ಪಾಸ್ ಆಗಬೇಕು. ECG ಮಾಡ್ತಾರೆ. ಮತ್ತು ಶ್ರವಣ ಪರೀಕ್ಷೆ, ಕಿವಿ ಕಂಪಲ್ಸರಿ ಕಿವಿ ಪರೀಕ್ಷೆ ಮಾಡ್ತಾರೆ ಸ್ನೇಹಿತರೆ. ಅಂದರೆ ನಮ್ಮ ಕಿವಿಯಲ್ಲಿ ಅಂದರೆ ಇಲ್ಲಿ ಕಂಪಲ್ಸರಿ ವೆಬರ್ ಟೆಸ್ಟ್ ಮತ್ತು ರಿನ್ನರ್ ಟೆಸ್ಟ್ ಮತ್ತು ಹಿಯರಿಂಗ್ ಟೆಸ್ಟ್ ಅಂತ 3 ಟೆಸ್ಟ್ಗಳು ಮಾಡ್ತಾರೆ ಸ್ನೇಹಿತರೆ. ಅದರಾಗ ಕಡ್ಡಾಯವಾಗಿ ನಾವು ಪಾಸ್ ಆಗಲೇಬೇಕಾಗುತ್ತದೆ. ಒಂದು ವೇಳೆ ನೀವು ಇದರಲ್ಲಿ ಏನಾದರೂ ನಿಮಗೆ ಗೊಂದಲಗಳಿದ್ರೆ ನಮಗೆ ಕೇಳ್ಬೋದು ಸ್ನೇಹಿತರೆ. ಹಲವಾರು ವಿದ್ಯಾರ್ಥಿಗಳು ನನ್ನ ಹಿಂದಿನ ತರಗತಿಯನ್ನು ನೋಡಿದಾಗ ಒಂದು ಸ್ವಲ್ಪ ಜನ ಕಾಮೆಂಟ್ ಏನು ಮಾಡೋದು, ಸರ್ ಪೊಲೀಸ್ ಕಾನ್ಸ್ಟೇಬಲ್ ಕರಿತಾ ಇದ್ದಾನೆ, ಇಲ್ಲ ಸರ್ ಯಾವಾಗ ಕರಿತಾನೆ ಸರ್, ಇನ್ನೂ ಏಜ್ ಎಷ್ಟು ಎಕ್ಸ್ಟೆಂಡ್ ಮಾಡ್ತಾನೆ ಸರ್ ಅಂತ ಹಲವಾರು ಪ್ರಶ್ನೆಗಳು ಕೇಳಿದರೆ ಸ್ನೇಹಿತರೆ, ಅಂಥ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತೀನಿ, ಖಂಡಿತವಾಗಿಯೂ ಒಂದು 6 ತಿಂಗಳಲ್ಲಿ
ಪರೀಕ್ಷೆನೂ ಕಾಲ್ಫಾರ್ಮ್ ಆಗಿ ಅಂದ್ರೆ ನೋಟಿಫಿಕೇಶನ್ ಆಗಿ ಒಂದು ಪರೀಕ್ಷೆನೇ ಮುಗಿದೋಗುತ್ತೆ. ಹಾಗಾಗಿ ನೀವು ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ನಿಮ್ಮ ತಯಾರಿಯನ್ನು ಚುರುಕುಗೊಳಿಸಿ ಸ್ನೇಹಿತರೆ. ಹಾಗೂ ಹೊಸದಾಗಿ ಈ ಫೀಲ್ಡಿಗೆ ಅಥವಾ ಸ್ಪರ್ಧಾತ್ಮಕ ಯುಗಕ್ಕೆ ಬಂದಂಥ ಈಗ ತಾನೇ ಅಂದ್ರೆ ಪದವಿ ಮುಗಿಸಿ ಈಗ ತಾನೇ PUC ಮುಗಿಸಿ ನಾವೊಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತೆ ಈಗ ತಾನೇ ಓದಬೇಕಂತೆ ಬಂದಂಥ ವಿದ್ಯಾರ್ಥಿಗಳಿಗೆ ನಾನು ಹೇಳೋದು ಇಷ್ಟೇ. ನಿಮಗೆ ಏನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು, ನಿಮ್ಗೆ ಅದು ಏನಾದರೂ ಗೊಂದಲಗಳಿದ್ರ, ನಿಮ್ಗೆ ಯಾವ ರೀತಿ ಎಲ್ಲಿ ಕೋಚಿಂಗ್ ತೊಗೋಬೇಕು ಅಥವಾ ಕೋಚಿಂಗ್ ತೊಗೋಬೇಕಾ ಬೇಡ ಅಥವಾ ಯಾವ ಪುಸ್ತಕಗಳು ಓದಬೇಕು ಅಂತ ನಿಮ್ಗೆ ಏನಾದರೂ ಗೊಂದಲ ಇದ್ದರೆ ನಮಗೆ ದಯವಿಟ್ಟು ಒಂದು ಕಾಮೆಂಟ್ ಮೂಲಕ ತಿಳಿಸಿ ಅಥವಾ ನಮಗೆ ಫೋನ್ ಮೂಲಕ ಕರೆ ಮಾಡಿ ಸ್ನೇಹಿತರೆ. ನಮ್ಮ ಅನುಭವದ ಮೂಲಕ ನಮಗೆ ಎಷ್ಟು ಮಾಹಿತಿ ಇದಲ್ಲ ನಿಮ್ಮ ಜೊತೆ ಹಂಚಿಕೊಳ್ಳೋಕೆ ನಾವು ಸದಾ ಸಿದ್ಧರಿದ್ದೇವೆ. ಇಲ್ಲಿವರೆಗೆ ಕೊಟ್ಟಂಥ ಮಾಹಿತಿ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.